ಈ ದಿವಸದ ಲೋಕಸಿರಿಯ ಅತಿಥಿಗಳಾದ ಶ್ರೀ ಬಿಯಪ್ಪ ಅವರು ವೇದಿಕೆಯಲ್ಲಿದ್ದಾರೆ. ಜೊತೆಗೆ ಅವರ ಶ್ರೀಮತಿ ಅವರಾದ ಯಶೋದಮ್ಮ ಅವ್ರನ್ನು ಕೂಡ ಕರಿತಾ ಇದ್ದೀನಿ. ಈ ಆಟ ಸಂಸಾರ ಸಮೇತ ಆಡೋ ಆಟ. ಮಕ್ಕಳು ಮರೆ, ಹಾರ್ಮೋನಿಯಂ, ತಬಲ, ಗೊಂಬೆ ಎತ್ಕೊಡೋದಕ್ಕೆ ಇನ್ನೊಂದಕ್ಕೆ. ಹಾಗಾಗಿ ಈ ಬಿಯಪ್ಪ ಯಶೋದಮ್ಮ ಈ ಮೇಳದ ಜೋಡಿ. ಜೊತೆಗೆ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿ ಅವರಾದ ಶ್ರೀಮತಿ ಇಂದಿರಾ ಬಾಲಕೃಷ್ಣ ಅವರು ವೇದಿಕೆ ಬರಬೇಕು. ಈ ದಿವಸದ ಮುಖ್ಯ ಅತಿಥಿಗಳಾದ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಕ್ರಿಯಾಶೀಲರು ಆದ ಶ್ರೀ ಎಂ ರಾಜು ಅವರು ಕೂಡ ವೇದಿಕೆ ಬರಬೇಕು. ನಾವು ಮತ್ತೆ ಕೋರ್ಕೊಳ್ತೀವಿ. ಬನ್ನಿ ಸರ್, ನಮ್ಮ ಜೊತೆಗಿರುವ ಸಂದರ್ಭ ಗೌರವದ್ದು. ನಮ್ಮ ಪ್ರೊಫೆಸರ್ ಪಿ ಸಿ ರಾಮಚಂದ್ರ ಗೌಡರು ಕೂಡ ವೇದಿಕೆಗೆ ಬರಲಿ. ಮೊದಲಿಗೆ ಒಂದು ಪ್ರಾರ್ಥನೆ ಹಾಡ್ಬೋದಾದ್ರೆ ಬಿಯಪ್ಪನವರು ಒಂದು ಪ್ರಾರ್ಥನೆ ಇಲ್ಲಿಂದನೇ ಮೈಕ್ ಕೊಡ್ತಾರೆ. ಒಂದು ನಿಮ್ಮ ಗಣಸ್ತುತಿ ಹಾಡಿ. ಗಜಮುಖದವಗೆ ಗಣಪಗೆ ನಮ್ಮ ತ್ರಿಜಗಾದವನಿಗಾರತಿ ಎತ್ತಿರೆ ಶಂಭು. ಗಜಮುಖದವಗೆ ಗಣಪಗೆ ಅರ್ತಿಯಿಂದಲೇ ಕಾಯುವ ಲಿಂಗ ವಿಸ್ತಾರ್ಥಕ್ಕೆ, ಅರ್ತಿಯಿಂದಲೇ ಕಾಯುವ ಲಿಂಗ ವಿಸ್ತಾರ್ಥಕ್ಕೆ ಕೊಟ್ಟು ರಕ್ಷಿಸುವ ಗಣೇಶನಿಗೆ ಶಂಭೋ. ಗಜಮುಖದವಗೆ ಗಣಪಗೆ ನಮ್ಮ ತ್ರಿಜಗಾದವನಿಗಾರತಿ ಎತ್ತಿರೆ ಶಂಭೋ. ಗಜಮುಖದವಗೆ ಗಣಪಗೆ ಕೊಡಲಿ ಖರ್ಜೂರವು ದ್ರಾಕ್ಷಿಯೋ ಮೊದಲಾದ, ಕಡಲೆ ಖರ್ಜೂರವು ದ್ರಾಕ್ಷಿಯೋ ಮೊದಲಾದ ಇಡಿದೆಳ್ಳು ತಿಗೋಳೆ ತಂಬೆಟ್ಟುಗಳ ಶಂಭೋ. ಗಜಮುಖದವಗೆ ಗಣಪಗೆ ನಮ್ಮ ತ್ರಿಜಗಾದವನಿಗಾರತಿ ಎತ್ತಿರೆ ಶಂಭೋ. ಗಜಮುಖದವಗೆ ಗಣಪಗೆ. ಈ ದಿವಸದ ಲೋಕಸಿರಿಯ ಅತಿಥಿಗಳು ನಾವು ಹಿಂದಿನ ವರ್ಷಗಳಲ್ಲಿ ನಾಡಿನ ಜಾನಪದ ಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿರಿಯರನ್ನು ಕರೆದಿರೋದಿತ್ತು. ನಾಡಿನಲ್ಲಿ 200ಕ್ಕೂ ಹೆಚ್ಚು ಕಲೆಗಳ ಮಧ್ಯೆ ಸಾವಿರಾರು ಜನ ಈ ಬಗೆಯ ಕಲಾವಿದರು ಅಲ್ಲಲ್ಲಿಯೇ ಇರುವುದಿದೆ. ತೊಗಲುಗೊಂಬೆಯಂತಹ ಆಟ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಹೆಸರಾಗಿದೆ. ಕರ್ನಾಟಕದಲ್ಲಿ ನಾಗಮಂಗಲ ಮತ್ತು ಮಂಡ್ಯ ಜಿಲ್ಲೆ, ಮೈಸೂರು ಭಾಗದಲ್ಲಿಯೇ 30-35 ತಂಡಗಳಿದ್ದದ್ದನ್ನು ಕೇಳಿದ್ವಿ. ಆದರೆ ಈಗ ಅವು 10-20 ಜನ ಮಾತ್ರ ಆಡೋರಿದ್ದಾರೆ. ಈಗ ನೀವು ಮುಂದೆ ಬಿಯಪ್ಪ ಅವ್ರ ಜೊತೆಗೆ ಮಾತಾಡ್ತಾ ಗೊಂಬೆ ಆಟ ಮತ್ತು ಅದರ ಸ್ಥಿತಿನ ನೀವೇ ಅವ್ರ ಜೊತೆಗೆ ತಿಳ್ಕೊತೀರಿ. ಬಿಯಪ್ಪ ಅವರು ನಾವು 63 ವರ್ಷ ಆಗಿರುವಾಗ ಸನ್ಮಾನಕ್ಕೆ ಇಲ್ಲಿ ನಾಗೇಗೌಡರು ಕರೆದು ಅವ್ರ ಆಟ ಆಡಿಸಿ ಅವರಿಗೆ ಲೋಕಶ್ರೀ ಪ್ರಶಸ್ತಿ ಲೋಕೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಿತ್ತು. ಅವ್ರ ಜೊತೆಗೆ ಆಡುವಾಗ ಆ ಆಟದ ಅನೇಕ ರೂಪಗಳನ್ನು ತಿಳ್ಕೊಂಡಿದ್ವಿ. ಹಿರಿಯರು ಈಗ 76 ವರ್ಷದ ಅವರನ್ನು ಈ ದಿವಸ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರು ಮುಖ್ಯ ಅತಿಥಿಗಳಾದ ರಾಜು ಅವರು ಗೌರವಿಸಬೇಕು, ಅವರ ಶ್ರೀಮತಿಯನ್ನು ಗೌರವಿಸಬೇಕು ಅಂಥೇಳಿ ಕೇಳ್ಕೊಳ್ತೀವಿ. ಈ ಕಾರ್ಯಕ್ರಮ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ತಿಮ್ಮೇಗೌಡರ ತುಂಬ ಪ್ರೀತಿಯ ಕಾರ್ಯಕ್ರಮ. ಅವರು ಅನಾರೋಗ್ಯದ ಆಪರೇಷನ್ ಆಗಿರುವ ಸಂದರ್ಭದ ರೆಸ್ಟ್ನಲ್ಲಿರುವುದರಿಂದ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅವರ ಮನಸ್ಸು ಇಲ್ಲಿಯೇ ಇದೆ. ನೀವೆಲ್ಲ ಪಾಲ್ಗೊಂಡಿದ್ದೀರಿ. ನೀವೆಲ್ಲರೂ ಈ ಕಲಾವಿದರನ್ನು ಹಾರೈಸಬೇಕು ಅಂಥೇಳಿ ಕೇಳ್ಕೊಳ್ತೀನಿ.
ಇವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು. ರಾಮನಗರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಬೇಕು ಅಂದರೆ ದೊಡ್ಡ ಆನೆಯ ಬಲ ಬೇಕು, ಅಧಿಕಾರಿಕೆ ಬೇಕು, ಅತ್ಯಂತ ಶಿಸ್ತಿನ ಮನುಷ್ಯರಾಗಿರಲೇಬೇಕು ಅನ್ನೋದು ನಮ್ಮ ವಾಸನೆಯಲ್ಲಿ ಕಂಡ ರೂಪ. ಅಂತಹ ಸ್ಥಳದಲ್ಲಿ ಅಚ್ಚುಕಟ್ಟಾಗಿ ಕ್ರಿಯಾಶೀಲರಾಗಿ ಅವರು ಸಂಸ್ಕೃತಿ ಇಲಾಖೆಯಲ್ಲಿ ಇಲ್ಲಿ ಬಹಳ ದೊಡ್ಡ ಶೆಣೆಯವರು ಇರುವಾಗಲೇ ಲಲಿತ ಕಲಾ ಅಕಾಡೆಮಿಯಿಂದ ಬಂದು ಕ್ಯಾಂಪ್ಗಳನ್ನು ನಡೆಸ್ಕೊಟ್ಟವರು ನಮ್ಮೂರಿನವರು. ಹಾಗಾಗಿ ಪ್ರೀತಿಯ ರಾಜವರು ನಮ್ಮ ಲೋಕಕ್ಕೆ ಕರೆದು ಅತಿಥಿಯಾಗಿ ಕರೆದಿರೋದು ನಮ್ಮ ಲೋಕ ಮತ್ತು ಪರಿಷತ್ನ ಪ್ರೀತಿ. ಅವರು ನಮ್ಮ ಜೊತೆಗಿರೋದು ಸಂತೋಷ, ಅವರನ್ನು ಹರಿಸೋದಕ್ಕೆ ಬಂದಿರೋದು ಸಂತೋಷ. ಅವರು ಸಂದರ್ಭವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕ. ನಾನು 1979ರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಅಕಾಡೆಮಿ ಕೆಲಸಕ್ಕೆ ಸೇರಿದಾಗ ಅದು ನಮ್ಮ ನಾಡೋಜ ನಾಗೇಗೌಡರ ಕನಸಿನ ಕೂಸು. ಆಗ ಹುಟ್ತಾ ಇತ್ತು ಕೂಸು. ಹುಟ್ಟಿದ ಮೇಲೆ ಇದು ಎಮ್ಮರವಾಗಿ ಬೆಳೆದಿದೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕ ಇವತ್ತು ಏನು ಜಾನಪದ ಕಲೆ ಇದೆ ಅದರ ಉಸಿರಾಗಿಸ್ಕೊಂಡು ಮುಂದಿನ ತಲೆಮಾರಿಗೆ ಇದನ್ನು ಒಂದು ಹಸಿರು ಥರ ಬೆಳೆಸ್ತಾ ಇದ್ದಾರೆ. ಇದು ಮುಂದಿನ ತಲೆಮಾರಿನ ಜನಗಳಿಗೆ ಒಂದು ಕುರುವಾಗಿ ಹಾಗೂ ಜನಪದ ಲೋಕ ಇನ್ನೂ ಅದ್ಭುತೀಯ ಸಾಧನೆಯನ್ನು ಮಾಡಲಿಕ್ಕೆ ಇದು ಒಂದು ವೇದಿಕೆ ಆಗ್ತಾಯಿದೆ. ಇಂಥ ಮಹಾನ್ ಕಲಾವಿದರನ್ನ, ಇವರು ಕಲಾವಿದರು ತೊಗಲು ಬೊಂಬೆ ಈಗ ಹೇಳಿದ್ರು ಶ್ರೀಮಾನ್ ಕುರುವ ಬಸವರಾಜ್ ಅವರು, ಕಲಾತಂಡಗಳು ಕಡಿಮೆ ಆಗ್ತಾಯಿದೆ ಅಂತ ನಾವೊಂದು ಕಾರ್ಯಾಗಾರ ಮಾಡಿದ್ವಿ. ಸಿ ಚಂದ್ರಶೇಖರ್ ಪೀರಿಯಡ್ನಲ್ಲಿ ಒಂದು ಜನಪದ ಲೋಕದಲ್ಲಿ ನಾಗೇಗೌಡರು ಇದ್ದರು. ಕನ್ನಡ ಸಂಸ್ಕೃತಿ ಇಲಾಖೆ, ಲಲಿತ ಕಲಾ ಅಕಾಡೆಮಿ ಹಾಗೂ ಜನಪದ ಲೋಕ ಸಹಯೋಗದೊಂದಿಗೆ ಒಂದು ಕಾರ್ಯಾಗಾರ ಮಾಡಿದ್ವಿ. ಎಲ್ಲ ಕಲೆಗಳು ಇದ್ವು ಆ ವರ್ಕ್ಶಾಪ್ನಲ್ಲಿ. ಅಚ್ಚೆ ಕಲೆ, ತೊಗಲು ಬೊಂಬೆ ಅಲ್ಲೇ ಮಾಡಿ ಅಲ್ಲೇ ಪ್ರದರ್ಶನ ಮಾಡೋದು, ಮತ್ತು ಕೌದಿ, ನಮ್ಮ ದೊಡ್ಡ ಮನೆಯಲ್ಲಿ ಎಲ್ರಿಗೂ ಅವರಿಗೆ ಊಟ ತಿಂಡಿ ವಸತಿ, ಒಂದು 15 ದಿವಸದ ಒಂದು ಹಬ್ಬ, 15 ದಿವಸದ ಹಬ್ಬದ ರೀತಿಯ ನಾವು ಮಾಡಿದ್ವಿ. ಒಂದು ಕನ್ನಡ ಸಂಸ್ಕೃತಿ ಇಲಾಖೆ, ಲಲಿತ ಕಲಾ ಅಕಾಡೆಮಿ, ಜನಪದ ಲೋಕ ಇಲ್ಲಿ ಬೆಂಗಳೂರಿಂದ ಹಾಸಿಗೆ ತರಿಸಿದ್ವಿ. ಒಂದು 150 ಹಾಸಿಗೆ ತರಿಸಿ ಅವರಿಗೆಲ್ಲ ಇಲ್ಲೇ ಮಲಗಿಸಿ ಅಂಥ ಒಂದು 150 ಜನಗಳನ್ನು ಕರೆದು ಇಲ್ಲಿ ನಾವು ವರ್ಕ್ಶಾಪ್ ಮಾಡಿಸಿದ್ವಿ. ಆ ನಿಟ್ಟಿನಲ್ಲಿ ಇದುವರೆಗೂ ಆ ರೀತಿ ಕಲಾವಿದರು ಬರ್ತಾ ಇದ್ದಾರೆ. ಮುಂದಿನ ತಲೆಮಾರಿಗೆ ಈ ಜನಪದ ಕಲೆ ಅಂದರೆ ತೊಗಲು ಬೊಂಬೆ ನಮ್ಮ ಶಾಲಾ ಮಕ್ಕಳಿಗೆ ಇನ್ನೂ ಅದರ ಮಾಹಿತಿನೇ ಇಲ್ಲ. ಇದುವರೆಗೆ ತೊಗಲು ಬೊಂಬೆ ನಮ್ಮ ಇದರಲ್ಲಿ ಇದೆ ಅಂತೂ ಮಾಹಿತಿನೇ ಇಲ್ಲ. ನಮ್ಮ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಲಿ, ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗಾಗಲಿ ಇಂಥ ಕಲಾವಿದರನ್ನ ನಾವು ಗುರುತಿಸಿ ಇವರಿಂದ ಇವ್ರದ್ದು ಏನಿದೆ ಕಲಾ ಸಂಪತ್ತನ್ನು ಮುಂದಿನ ಮಾರ್ಗದರ್ಶನಕ್ಕೆ, ನಮ್ಮ ಮುಂದಿನ ತಲೆಮಾರಿನ ಯುವಕರಿಗೆ, ಮಕ್ಕಳಿಗೆ ಒಂದು ಮಾರ್ಗದರ್ಶನರಾಗಿ ಒಂದು ಇದು ಬೆಳೀಲಿಕ್ಕೆ ಈ ತೊಗಲು ಗೊಂಬೆ ಆಟದ ಈ BFನವರು ಏನು ಪ್ರತಿ ತಿಂಗಳ ಲೋಕಸಿರಿ 26ನೇ ಕಾರ್ಯಕ್ರಮ ಇದು. ಪ್ರತಿ ತಿಂಗಳು ಶನಿವಾರ ನಡೆಯುತ್ತೆ. ಒಂದು ಉತ್ತಮವಾದ ಕಾರ್ಯಕ್ರಮ ಇದು. ನಮ್ಮ ಇಡೀ ಕರ್ನಾಟಕದ ಜನಪದ ಕಲೆಯಲ್ಲಿ ಅದ್ವಿತೀಯ ಸಾಧನೆಗೈದಿರುವ ಸಾಧಕರನ್ನು ಇಲ್ಲಿ ಕರೆದು ಅವರಿಗೆ ಒಂದು ಗೌರವ ಕೊಟ್ಟು ಅವರ ಒಂದು ಸಾಧನೆಯನ್ನು ಜನಗಳ ಜೊತೆ ಹಂಚಿಕೊಳ್ಳಿಕ್ಕೆ ಒಂದು ಅನುವು ಮಾಡಿಕೊಟ್ಟ ಜಾನಪದ ಲೋಕ, ಜಾನಪದ ಪರಿಷತ್ತು, ಹಾಗೆ ನಮ್ಮ ಗುರುಗಳ ಮಗಳು ಇಂದಿರಾ ಬಾಲಕೃಷ್ಣ ಅವರು, ನಮ್ಮ ಮಾಜಿ ಅಧ್ಯಕ್ಷರು, ಜಾನಪದ ಅಕಾಡೆಮಿ ಅಧ್ಯಕ್ಷರಿದ್ದಾರೆ ಇಸಿ ರಾಮಚಂದ್ರಗೌಡರು, ಮತ್ತು ನಮ್ಮ ವಿದ್ವಾನ್ ಶಿವಾಜಿರಾವರು ಇದ್ದಾರೆ, ನಮ್ಮ ರಂಗ ಕಲಾವಿದ ಪುಟ್ಟರಾಜ್ ಅವರಿದ್ದಾರೆ, ನಮ್ಮ ರುದ್ರೇಶ್ ಅವರು ಇದ್ದಾರೆ. ಎಲ್ಲ ಕಲಾ ಬಂಧುಗಳಿದ್ದೀರಿ, ಎಲ್ಲ ನಮ್ಮ ಮಕ್ಕಳಿದ್ದೀರಿ. ಮುಂದಿನ ತಲೆಮಾರಿಗೆ ಇಂಥ ಕಲಾವಿದರ
ಮಾರ್ಗದರ್ಶನ ಪಡೆದುಕೊಂಡು ಈ ಕಲೆ ತೊಗಲು ಬೊಂಬೆ ಒಂದು ಉಳಿಯುವ ಕೆಲಸ ನಾವು ಮಾಡಬೇಕಾಗಿದೆ. ಕನ್ನಡ ಸಂಸ್ಕೃತಿ ಆಗಲಿ, ಜನಪದ ಪರಿಷತ್ತಾಗಲಿ, ಎಲ್ಲ ಖಾಸಗಿ ಸಂಸ್ಥೆಗಳು ಏನೇ ಆಗಲಿ ಈ ಜನಪದ ಕಲೆಗಳನ್ನು ಉಳಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ, ಕರ್ನಾಟಕ ಜಾನಪದ ಪರಿಷತ್ತು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಜನಪದ ಕಲೆಗಳು ಏನಿದೆ ಈ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ಈಗಾಗಲೇ ನಾವು ಸೋಬಾನೆ ಪದ, ತತ್ವಪದ, ತಂಬೂರಿ ಪದ ಒಂದು ಕಾರ್ಯಾಗಾರಗಳನ್ನು ಮಾಡ್ತಾಯಿದ್ದೀವಿ. ಈ ಸಹಯೋಗದೊಂದಿಗೆ ಜನಪದ ಪರಿಷತ್ತಿನ ಸಹಯೋಗದೊಂದಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಯಾವುದೇ ಕಾರ್ಯಕ್ರಮಗಳಾಗಲಿ ಜಾನಪದ ಕಲೆಗಳಲ್ಲಿ ಸಹಯೋಗದೊಂದಿಗೆ ಮಾಡಲಿಕ್ಕೆ ನಾವು ಕಲೆಗಳನ್ನ ಉಳಿಸಲಿಕ್ಕೆ ನಿಮ್ಮೊಂದಿಗೆ ನಾವು ಇದೀವಿ. ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಸದಾ ಕನ್ನಡ ಸಂಸ್ಕೃತಿ ಇಲಾಖೆ ಕರ್ನಾಟಕ ಜಾನಪದ ಪರಿಷತ್ತಿನೊಂದಿಗೆ ಇರ್ತದೆ ಅಂತ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ರಾಜು ಅವರಿಗೆ. ತಾಯಿ ಸಂಸ್ಥೆ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯ, ಹಾಗೆ ರಾಮನಗರದ ಇಲಾಖೆ ನಮ್ಮ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡಾಗೋ ನಾಗೇಗೌಡರ ದನಿಯನ್ನು, ಮೇಡಮ್ ಅವ್ರ ದನಿಯನ್ನು ಅರ್ಥ ಮಾಡಿಕೊಂಡಾಗ ನಾವು ಯಾವಾಗಲೂ ನಮ್ಮ ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ನಮಗೆ ತುಂಬ ಸಂತೋಷ. ಮುಂದಿನ 25ಕ್ಕೆ ಗ್ರಾಮೀಣ ಆಟಗಳ ಉತ್ಸವವನ್ನು ಕೂಡ ಎಲ್ಲ ಅಂದ್ಕೊಳ್ತೀವಿ. ಆಟ ಆಡೋ ಮಕ್ಕಳು, ನೋಡೋ ಮಕ್ಕಳು, ಆಟನ ಕೇಳೋರು, ನೋಡೋರು ಎಲ್ಲರೂ ಆ ದಿವಸ ಬರಲಿ ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀವಿ. ನಿಮ್ಮ ಪ್ರೋತ್ಸಾಹ ಪ್ರೀತಿಯದು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಇಂದಿರಾ ಬಾಲಕೃಷ್ಣ ಅವರು ಕೆಲವು ಮಾತು. ಈ ದಿನದ ಲೋಕಸಿರಿ ಕಾರ್ಯಕ್ರಮದ ಸಿರಿಯಾಗಿ ಆಗಮಿಸಿರುವಂಥ ಶ್ರೀ BFನವರೇ ಹಾಗೂ ಶ್ರೀಮತಿಯವರೇ, ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದಂಥ ರಾಜು ಅವರೇ, ನಮ್ಮ ಜೊತೆಗಿರುವ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಆಡಳಿತ ಮಂಡಳಿ ಸದಸ್ಯರು, ವಿದ್ವಾಂಸರು ಆದಂಥ ಶ್ರೀ ಟಿ ರಾಮಚಂದ್ರೇಗೌಡ್ರೆ, ಶಿವಾಜಿ ರಾವ್ ಅವರೇ, ಮಾಧ್ಯಮ ಮಿತ್ರರೇ, ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಇದು ನಮ್ಮ ಸತತವಾಗಿ ಇದು 2ನೇ ವರ್ಷದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ. ದಿನದಿಂದ ದಿನಕ್ಕೆ ನಾವು ಇಂಥ ಒಂದು ಕಲಾವಿದರನ್ನು ಸನ್ಮಾನಿಸುವಾಗ ನಿಜವಾಗಿಯೂ ನಮಗೆ ಹೆಮ್ಮೆ ಅನಿಸುತ್ತೆ. ಇದನ್ನು ಒಂದು ದಾಖಲೀಕರಣವಾಗಿ ಆಡಿಯೋ ಮತ್ತು ಒಂದು ಪುಸ್ತಕದ ರೂಪದಲ್ಲಿ ಕೂಡ ನಾವು ಆದಷ್ಟು ಬೇಗ ಇದನ್ನು ಹೊರತರ್ತೇವೆ. ಯಾಕೆಂತಂದರೆ ನಾವು ಏನೇ ಮಾಡಿದ್ರೂ ಅದರದ್ದು ದಾಖಲೀಕರಣ ಮುಖ್ಯವಾಗ್ತದೆ. ಹಾಗಾಗಿ ಈ ಎಲ್ಲ ಕಲಾವಿದರ ದಾಖಲೀಕರಣ ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ. ಅದಲ್ಲದೆ ಈಗ ತಾನೇ ರಾಜು ಅವರು ಹೇಳಿದ್ರು ಸಂಸ್ಕೃತಿ ಇಲಾಖೆಯಿಂದ ನಾವು ನಿಮ್ಮ ಒಂದು ಆಶ್ವಾಸನೆಯನ್ನು ಬಹಳ ಗಂಭೀರವಾಗಿ ತಗೊಳ್ತೀವಿ. ಇನ್ನು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ, ಯಾಕೆಂತಂದರೆ ನೀವು ರಾಮನಗರದಲ್ಲಿ ಬಂದಿರೋದು ನಮಗೆ ಭಾಳ ನಿಜವಾಗಿಯೂ ಸಂತೋಷವಾದಂಥ ವಿಷಯ. ಅದು ಅಲ್ಲದೆ ಈಗಿನ ಜಿಲ್ಲಾಧಿಕಾರಿಗಳಂತ ಆದಂಥ ಶ್ರೀಮತಿ ಮಮತಾ ಅವರು ಕೂಡ ಕಲೆಯ ಬಗ್ಗೆ ಅಥವಾ ನಮ್ಮ ಈ ಸಂಸ್ಕೃತಿಯ ಬಗ್ಗೆ ಬಹಳ ಅಪಾರವಾದಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ಅಪೂರ್ವವಾದ ಒಂದು ನಮಗೆ ಸಂದರ್ಭ ಬಂದಿರುವಾಗ ನಾವು ಅದನ್ನು ಪೂರ್ಣವಾಗಿ ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ನೀವು ಈಗ ತಾನೇ ಹೇಳ್ತಾ ಇದ್ರಿ 15 ದಿವಸದ ಒಂದು ಮಾಡಿದ್ವಿ ಅಂತ. ಇವಾಗ ಇನ್ನು ಮುಂದೆ ಪ್ರತಿ ಒಂದು 2 ತಿಂಗಳಿಗೊಂದ್ಸಲಿನಾದರೂ ನಾವು ರೂಪುರೇಷೆ ಹಾಕಿ ನಿಮ್ಮಲ್ಲಿ ಬರ್ತೀವಿ. ಅದನ್ನು ಸಾಕಾರಗೊಳಿಸುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ನೀವು ಹೇಳಿದ್ರಿ ಚರ್ಮವಾದ ಇದರದ್ದು ಕಲಾ ಇದು ಹಾಕ್ಬೋದು ಅಥವಾ ಬೇರೆ ಯಾವುದೇ ರೀತಿ ಕಲೆಗಳು ಬೇಕಾದಷ್ಟು ಕಾರ್ಯಕ್ರಮಗಳಿದೆ. ಅದರ ಒಂದು ರೂಪುರೇಷೆ ಹಾಕಿ ನಿಮ್ಮಲ್ಲಿ ಬರ್ತೀವಿ. ದಯವಿಟ್ಟು ನೀವು ಸಂಪೂರ್ಣ ಸಹಕಾರ ಕೊಟ್ಟು ಜಾನಪದ ಲೋಕದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗುತ್ತೆ ನೋಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ದಿವಸ ಬಂದಿರುವಂಥ BFನವ್ರದ್ದು ಒಂದು ವಿಶಿಷ್ಟವಾಗಿ ಅವರ ಒಂದು ಪ್ರದರ್ಶನವನ್ನು ಕೂಡ ಒಂದು 10 ನಿಮಿಷದ ವ್ಯವಸ್ಥೆ ಮಾಡಿದ್ದೀವಿ. ಇದನ್ನು ನಾವು ಪ್ರತಿ ತಿಂಗಳು ಒಂದು ವಿನೂತನವಾಗಿ ಯೋಚನೆ ಮಾಡುವಂತೆ ಈ ರೀತಿಯದ್ದನ್ನು ನಾವು ಮಾಡಬೇಕು. ಕಲೆಯವರು ಮಾತಾಡೋದ್ರ ಜೊತೆಗೆ ಅವರ ಕಲಾ ಪ್ರದರ್ಶನವನ್ನು ಇಟ್ಕೊಳ್ಳೋಕ್ಕೆ ಆಗುವಂಥ ಒಂದು ಪ್ರದರ್ಶನ ಆದರೆ ಖಂಡಿತವಾಗಿಯೂ ಮುಂದೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಈ ದಿವಸ ಅವರು ಬಂದು ನಮ್ಮಲ್ಲಿ ಪ್ರಶಸ್ತಿ ಸ್ವೀಕರಿಸ್ತಾ ಇರೋದು ಭಾಳ ಸಂತೋಷದ ವಿಷಯ. ಹಾಗೂ ರಾಮಚಂದ್ರೇಗೌಡರಿಗೆ ನಾವು ದಯವಿಟ್ಟು ಬಂದು ಒಂದು 2 ಮಾತುಗಳನ್ನಾಡಿ ಅಂತ ಹೇಳ್ತಾ ಇದ್ದೀನಿ. ಅವರು ಮನಸ್ಸು ಮಾಡಿ 1-2 ಮಾತಾಡಬೇಕು ಅಂತ ಹೇಳಿ ಹೇಳ್ತೀನಿ. ಪ್ರೊಫೆಸರ್ನ ನಾನು ಮತ್ತೆ ಪರಿಚಯ ಮಾಡುವ ಅಗತ್ಯವಿಲ್ಲ. ಅವ್ರ ಮಾತು, ಅವರ ನೋಟ, ಅವರ ಇನ್ಸೈಟ್ಸ್ಗಳು ನಿಮ್ಮನ್ನು ತಲುಪುತ್ತೆ. ನಾನು ಹೇಳಕ್ಕೆ ಹೊರಟಿರೋದು ಅವ್ರದ್ದೇ ಕಾರಣ. ಜಾನಪದ ಪರಿಷತ್ತು
ನಾಗೇಗೌಡರ ಕಾಲದಿಂದನೂ ಮುಡ್ಲುಪ ಯಕ್ಷಗಾನ ಅನ್ನೋ ಒಂದು ರೂಪವನ್ನು ಬಹಳ ಅದಕ್ಕೆ ಬೆಳವಣಿಗೆ ಭದ್ರವಾದ ಹೊಸ ಕಾಲದ ಜನಕ್ಕೆ ನಿಲುಕಿಸುವ ದಾರಿಯಲ್ಲಿ ಬಹಳ ತಡವರಿಸಿ ಸಾಗಿದ್ವು. ಅದು ಬಲಗೊಂಡು ತಾಗೋದಕ್ಕೆ ಪ್ರೊಫೆಸರ್ ರಾಮಚಂದ್ರ ಗೌಡರು ಪೂರಾ ಗಟ್ಟಿಯಾಗಿ ಹಿಡಿದು ವಾರವೂ ಬಂದು ತರಬೇತಿ ಕೊಡ್ತಾ ಇದ್ದಾರೆ. ಎಚ್.ಎಲ್. ನಾಗೇಗೌಡ ನಾಡೋಜ ಎಚ್.ಎಲ್. ನಾಗೇಗೌಡ ಕಲಾಶಾಲೆಯ ಮೂಲಕ ಅದೀಗಾಗಲೇ ತರಬೇತಿಯ ಒಂದು ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವು ಪ್ರದರ್ಶನಕ್ಕೆ ಹೊಣೆಯಾಗ್ತಾ ಇದ್ದಾರೆ. ಅದರ ಕಲಾವಿದರು ತರಬೇತಿಗೆ ಒಳಗಾಗುವ ಕಲಾವಿದರು ಕೂಡ ಇಲ್ಲಿದ್ದಾರೆ. ಪ್ರೊಫೆಸರು ಮಾತು ಅಂದರೆ ನಾವು ಕಣ್ಣು ಕಿವಿಯನ್ನು ತೆರೆದಿರುವಂಥದ್ದು. ತೊಗಲುಗೊಂಬೆ ಕುರಿತು ಕೂಡ ಅವರು ಪುಸ್ತಕ ಕೂಡ ಪ್ರಕಟಿಸಿರೋರು. ಅವರ ಒಟ್ಟು ಮಾತನ್ನು ಕೇಳೋದಕ್ಕೆ ನಾವು ಕೂಡ ಸಿದ್ಧವಾಗಿದ್ದೀವಿ. ಈ ಸಮಾರಂಭಕ್ಕೆ ನಮ್ಮೆಲ್ಲರ ತಿಂಗಳ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀ ಬಿಯಪ್ಪ ಮತ್ತು ದಂಪತಿಗಳಿಗೆ ನಾನು ದೀರ್ಘಾಯಸ್ಸನ್ನು ಕೋರ್ತೇನೆ. ಹಾಗೆ ಕಲಾವಿದೆ ಹಾಗೂ ಗೌರವಾನ್ವಿತರಾದಂಥ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಇಂದಿರಾ ಮೇಡಮ್ ಅವರೇ ಮತ್ತು ಪ್ರೀತಿಯ ರಾಜು ಅವರೇ, ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂಥ ಮಿತ್ರರಾದಂಥ ಶಿವಾಜಿರಾವ್ ಅವರೇ ಮತ್ತು ರುದ್ರೇಶ್ ಅವರೇ, ಬಸವರಾಜು ಅವರೇ ಮತ್ತು ಎಲ್ಲ ಮಿತ್ರರೇ. ತೊಗಲು ಗೊಂಬೆ ಆಟ ಈಗ ಹೆಚ್ಚು ಕಡಿಮೆ ಅದು ಹಿಂದೆ ಸರಿತಾ ಇದೆ. ಅದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಮೊದಲಿಂದಲೂ ಕೂಡ ತೊಗಲು ಗೊಂಬೆ ಆಟದಲ್ಲಿ ರಾಮಾಯಣ, ಮಹಾಭಾರತ, ಭಾಗವತದ ಕಥೆಗಳನ್ನೇ ಆಡ್ತಾಯಿದ್ರು. ಆದರೆ ಇವತ್ತು ರಿಯಾಲಿಟಿ ಶೋ ಬಂದಿರೋ ಸಂದರ್ಭದಲ್ಲಿ ಪ್ರೇಕ್ಷಕರು ರಾಮಾಯಣ, ಮಹಾಭಾರತ, ಭಾಗವತವನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇದರ ಅರ್ಥ ಏನು ಅಂತಂದರೆ ರಾಮಾಯಣ ಮಹಾಭಾರತ ಅಪ್ರಸ್ತುತ ಅಂತ ಅಲ್ಲ. ರಾಮಾಯಣ ಮಹಾಭಾರತಗಳು ಶತಮಾನಗಳಿಂದ ಬೆಳ್ಕೊಂಡು ಬಂದಂಥವು. ಬೇರೆ ಬೇರೆ ಶತಮಾನಗಳಲ್ಲಿ ಅವಕ್ಕೆ ಬೇರೆ ಬೇರೆ ರೂಪವನ್ನು ಕೊಟ್ಟಿದ್ದಾರೆ. ಈ ಶತಮಾನದಲ್ಲಿ ಕುವೆಂಪು ಅವರು ರಾಮಾಯಣ ದರ್ಶನಂ ಬರೆಯುವುದರ ಮೂಲಕ ರಾಮಾಯಣಕ್ಕೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಅಂಥ ಹೊಸ ರೂಪವನ್ನು ಸ್ವೀಕಾರ ಮಾಡಿ ನಮ್ಮ ಕಲಾವಿದರು ಆಟ ಆಡಲಿಕ್ಕೆ ಮುಂದೆ ಬರಲಿಲ್ಲ. ಅದಕ್ಕೆ ಒಂದು ಕಾರಣ ನಿಮಗೇನು ಅಂತಂದರೆ, ತೊಗಲು ಬೊಂಬೆ, ಸೂತ್ರದ ಬೊಂಬೆ, ಈ ಕಲಾವಿದರೆಲ್ಲ ಮೂಲತಃ ಚಿಕ್ಕ ಸಮುದಾಯಕ್ಕೆ ಸೇರಿದಂಥವರು, ತಮ್ಮ ಉದ್ಯೋಗಕ್ಕಾಗಿ ಇದನ್ನು ಅವಲಂಬಿಸಿದಂಥವರು. ತೊಗಲು ಬೊಂಬೆ ಆಟನ ವಿಶೇಷವಾಗಿ ನೀವು ನಮ್ಮ ಇದರಿಂದ ಮಹಾರಾಷ್ಟ್ರದಿಂದ ಬಂದಂಥ ಸಿಳ್ಳೆಕ್ಯಾತ್ರ ಆಡುವಂಥದ್ದು. ಸೂತ್ರದ ಬೊಂಬೆಯನ್ನು ಯಾರು ಮಾಂಸ ತಿನ್ನಲ್ವೋ ಸಸ್ಯಾಹಾರಿಗಳು ಅವರು ಆಡ್ತಿದ್ದಂಥದ್ದು. ಆದರೆ ಬೇರೆ ದೇಶಗಳಲ್ಲಿ ಸೂತ್ರದ ಬೊಂಬೆ ಮತ್ತು ತೊಗಲು ಬೊಂಬೆಗಳು ಸಾಕಷ್ಟು ಬಳಕೆ ಆಗ್ತಿದ್ದಾವೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಇವತ್ತು ನೀವು ಮೊದಲಾದರೆ ಯಾರನ್ನಾದ್ರೂ ನೀವು ಟೀಕೆ ಮಾಡಿದರೆ, ವಿಮರ್ಶೆ ಮಾಡಿದರೆ ಸಹಿಸ್ಕೊಳ್ತಾ ಇದ್ದರು. ಅದರಲ್ಲೂ ನೀವು ಏನಾದರೂ ರಾಜಕಾರಣಿಗಳನ್ನು ಟೀಕೆ ಮಾಡಿದರೆ ಇವತ್ತಿನ ಸಂದರ್ಭದಲ್ಲಿ ಯಾರೂ ಸಹಿಸ್ಕೊಳ್ಳೋದಿಲ್ಲ. ಆ ಕಾರಣಕ್ಕೋಸ್ಕರ ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಎಷ್ಟು ಅವರು ಸೆನ್ಸಿಟಿವ್ ಆಗಿದ್ದಾರೆ ಅಂದರೆ, ತೊಗಲು ಬೊಂಬೆ ಮತ್ತು ಸೂತ್ರ ಬೊಂಬೆಗಳನ್ನು ಪಾತ್ರಗಳನ್ನು ಬಳಸ್ಕೊಂಡು ರಾಜಕಾರಣಿಗಳನ್ನು ಹಿಗ್ಗಮುಗ್ಗ ಟೀಕೆ ಮಾಡ್ತಾರೆ. ಅವರು ಕಥೆನೂ ತಗೋತಾರೆ, ಅವ್ರನ್ನ ಹಿಗ್ಗಮುಗ್ಗ ಟೀಕೆ ಮಾಡ್ತಾರೆ. ಯಾಕಂದರೆ ಆ ಪಾತ್ರಗಳು ಮನುಷ್ಯರಲ್ವಲ್ಲ. ಮನುಷ್ಯರಾದರೆ ಪಾತ್ರ ಮುಗಿದ ಮೇಲೆ ಬೆಳಿಗ್ಗೆ ಕೇಳ್ಬೋದು, ಏನಿಲ್ಲ ನಿನ್ನೆ ಈ ಥರ ಮಾತಾಡ್ತಿದ್ದಲ್ಲ ನನ್ನ ಬಗ್ಗೆ. ಯಾಕಂದ್ರೆ ಹಿಂದಷ್ಟೇ ನಾಟಕ ಮಾಡಿದರೆ ಯಾರೋ ಒಬ್ಬ ಹಾಸ್ಯಗಾರ ಊರಿನ ಪಟೇಲರನ್ನ ಟೀಕೆ ಮಾಡೋನು. ಪಟೇಲರು ನಾಟಕ ನೋಡೋಕೆ ಸುಮ್ಮನಿರೋರು. ಬೆಳಿಗ್ಗೆ ಏನಿಲ್ಲ ಟೀಕೆ ಮಾಡ್ತಿದ್ದೆಲ್ಲ ನನ್ನ ನೀನು ಅಂತ ಕ್ಲಾಸ್ ತಗೊಳ್ಳೋರು ಅವನಿಗೆ. ಹಾಗಾಗಿ ಅಂಥ ಪರಿಸ್ಥಿತಿ ಅವತ್ತು ಇತ್ತು. ಇವತ್ತು ರಾಜಕಾರಣಿಗಳು ಏನೇನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನೀವು. ಆದರೆ ಬೊಂಬೆಗಳ ಮೇಲೆ ಏನು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಬೊಂಬೆಗಳನ್ನು, ಅನ್ಯ ಮಾರ್ಗಗಳನ್ನು ಬಳಸಿ ಇವನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಅದನ್ನು ಬೆಳೆಸೋಕ್ಕಾಗ್ತಾ ಇಲ್ಲ. ಆದರೆ ಎಷ್ಟು ಅಚ್ಚುಕಟ್ಟಾದ ಕಲೆಗಳು ಅಂದರೆ, ನೀವು ಇವತ್ತು ಟೆಕ್ನಾಲಜಿ ಯುಗದಲ್ಲಿ ಸೂತ್ರದ ಬೊಂಬೆ ಆಟಗಳನ್ನು ಅತ್ಯಂತ ವಿನೂತನವಾದ ರೀತಿಯಲ್ಲಿ, ಮ್ಯಾಜಿಕ್ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ದಾರೆ ಹೊರ ಜಗತ್ತಿನಲ್ಲಿ. ನಮ್ಮಲ್ಲಿ ಇವತ್ತು ಕಲೆಗಳನ್ನು ಉದ್ಯೋಗ ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ ಬಂದಿದ್ದರೂ ಕೂಡ ಪ್ರವೇಶ ಮಾಡ್ತಾ ಇಲ್ಲ ಅದಕ್ಕೆ. ವಾಸ್ತವವಾಗಿ ಒಂದೇನು ಅಂತಂದರೆ, ರುದ್ರೇಶು, ನಾನು ಜಾನಪದ ಅಕಾಡೆಮಿ ಆಗಿದ್ದಾಗ ಕತ್ತೆ ರಾಜ ಅಂತ ಒಂದು ತೊಗಲು ಬೊಂಬೆ ನಾಟಕವನ್ನು ಬರೆದು ಅದಕ್ಕೆ ವಿಶೇಷ ಸಹಾಯವನ್ನು ಮಾಡಿ ಗುಂಡುರಾಜ್ ಅಂತ ಅವನು ಹಾಸನದವನು, ಅವನು ನನ್ನ ಶಿಷ್ಯನು ಕೂಡ, ಅವನು ಎನ್ಕರೇಜ್ ಮಾಡಿ ಬೆಳೆಸಿದ್ದೆ ನಾನು. ಅವನ ಕೈಯಲ್ಲಿ ಅದನ್ನು ಆಡಿಸಿದ್ದೆ, ಎಲ್ಲ ಕಡೆನೂ ಆಡಿಸಿದ್ದೆ. ಆಗ ನಮ್ಮ ಸಿದ್ದರಾಮಯ್ಯರ ಸೆಕ್ರೆಟರಿ ಆಗಿರೋ ಅತೀಕು ಅವರು ಅದೆಲ್ಲ ಫ್ಯಾಮಿಲಿಯನ್ನು ಕರ್ಕೊಂಡ್ಬಂದಿದ್ರು. ಆ ತೊಗಲೊಂಬೆ ಆಟ ನೋಡಿ ಅವರಿಗೆ ಖುಷಿಯಾಗೋಯ್ತವರು, ಇದೇ ಹೊಸ ಥರದ್ದು ಅಂತ. ಏನು ಅಂತಂದರೆ, ನಿಮಗೆ ಯಾರೋ ಒಬ್ಬ ಅಗಸನಿಂದ ಕತ್ತೆ ಹೊಡ್ತಾ ತಿಂದು ತಪ್ಪಿಸ್ಕೊಂಡು ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋಗಿ ಮೇದು ದಪ್ಪ ಆಗುತ್ತೆ.
ದಪ್ಪಾಗಿ ಕೂಗಕ್ಕೆ ಶುರು ಮಾಡಿ ಹರ್ಚಕ್ಕೆ ಶುರು ಮಾಡುತ್ತೆ. ಹರ್ಚಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಇಡೀ ಕಾಡು ಪ್ರಾಣಿಗಳಿಗೆಲ್ಲ ಹೆದರಿಕೊಂಡ್ಬಿಡ್ತವೆ. ಯಾವುದೋ ಒಂದು ಹೊಸ ಪ್ರಾಣಿ ಬಂದ್ಬಿಟ್ಟಿದೆ, ಭಯಂಕರವಾಗಿ ಕೂಗ್ತಾ ಇದೆ ಅಂತ ಅಂತ ಎಲ್ಲ ಪ್ರಾಣಿಗಳಿಗೆ ಹೆದರಿಕೆ ಆಗುತ್ತೆ. ಆಗ ಈ ಸುದ್ದಿ ಕಾಡಿನ ರಾಜ ಸಿಂಹಂಗೆ ಹೋಗುತ್ತೆ. ಯಾರಿಂದ ಹೋಗುತ್ತೆ? ನರಿ ಮೂಲಕ ಹೋಗುತ್ತೆ. ಆಗ ನರಿ ಹೇಳುತ್ತೆ, ಇನ್ನೊಬ್ಬ ಯಾರೋ ಬಂದಿರೋ ಹಾಗಿದೆ, ಅವನು ಕೂಗಿದ್ರೆ ಕಾಡೆಲ್ಲ ಗಡ ಅಂತ ನಡುಗುತ್ತೆ, ನಿನ್ನ ರಾಜ್ಯಭಾರ ಇರಲ್ಲ ಅಂತ ನರಿ ಹೋಗಿ ಸಿಂಹನಿಗೆ ಹೇಳುತ್ತೆ. ನೀನೇನಾದರೂ ಮಾಡಿ ಅವ್ನು ಹಿಡ್ಕೊಂಬ ಅಂತ ಹೇಳಿ ಸಿಂಹ ನರಿಗೆ ಒಪ್ಪಿಸುತ್ತೆ. ಆಗ ನರಿ ಬರುತ್ತೆ. ನರಿ ಬಂದು ಇದನ್ನು ಗಮನಿಸ್ತೀನಿ, ಯಾಕಂದರೆ ಇದರಲ್ಲಿ ಎರಡು ಅರ್ಥ ಇವೆ. ಕೆಳಗಿನವನು ಮೇಲಿನವನಾಗಬೇಕು, ಕೆಳಗಿನವನು ಮೇಲಿನವನು ಆಗಲಿಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂಥ ತತ್ವವನ್ನು ನಾನೇ ಅಳವಡಿಸಿದ್ದೀನಿ. ಇದಕ್ಕಿದ್ದಂಗೆ ಮೇಲೆ ಹೋದರೆ ಹೆಂಗೆ ಬಿದ್ದೋಗ್ತಾರೆ ಅಂತ. ಹಾಗಾಗಿ ಹುಲಿ ನರಿ ಬರುತ್ತೆ. ಏನು ಅದು ನೋಡಿ, ಮಾತಾಡಿದ ತಕ್ಷಣ ಇದು ಅದು ಅರ್ಚಿತ ಜೋರ ಕತ್ತೆ. ಆಗ ಹೇಳ್ತಾರೆ, ಕತ್ತೆಣ್ಣ ಕತ್ತೆ ಅನ್ನೋದು ಬಿಟ್ಬಿಡುತ್ತೆ. ಮೊದಲು ಕತ್ತೆ ಅನ್ನುತ್ತೆ, ಏನೋ ಅಂತ ಗದರಿಸುತ್ತೆ ಕತ್ತೆ.